ಹಲ್ಲು ಉಜ್ಕೊಂತಾರೆ. ವಾಶ್ರೂಮ್ ಕ್ಲೀನ್ ಇಲ್ಲ, ಸೊ ನಾವೇ ವಾಶ್ರೂಮ್ ಮಾಡ್ಕೊಂಡ್ಬಿಟ್ಟಿದ್ವಿ. ಮಾಡ್ಬಿಟ್ಟು ಇದಕ್ಕೆ ಮಾಡ್ತೀವಿ ಬಾಟ್ಲಿಗೆ ಮುಗಿಬೇಕು. ವೆರಿ ಗುಡ್. ಓಕೆನಾ? ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ಲಾಗ್ಸ್. ಇವತ್ತು ಡೇ 2 ನಮ್ ಟ್ರೈನ್ ಜರ್ನಿಯಲ್ಲಿ. ಬೆಳಿಗ್ಗೆ ಕಣ್ಬಿಟ್ಟು ನೋಡ್ತೀವಿ, ನಾವಿನ್ನ ರಾಯಚೂರಲ್ಲೇ ಇದ್ದೀವಿ. ಆನ್ ಟೈಮ್ ರೀಚ್ ಆಗ್ತೀವೋ ಇಲ್ಲೋ ಅನ್ನೋ ಡೌಟ್ ತುಂಬಾನೇ ಕಾಡ್ತಾ ಇತ್ತು. ಎನಿವೇಸ್, ಈಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗೆ ಬನ್ನಿ ನಮ್ಮ ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ. ಈಗ ನಮ್ ಟ್ರೈನು ರಾಯಚೂರಿಂದ ಸ್ಟಾರ್ಟ್ ಆಯ್ತು. ಮುಂದೆ ಹೋಗ್ತಾ ಇದೀವಿ. ನೀವ್ ಆ ಕಡೆ ಈ ಕಡೆ ನೋಡ್ಬೋದು, ಟ್ರೈನ್ ಸೈಡು ಎಲ್ಲಿ ನೋಡಿದ್ರು ಬರೀ ಪ್ಲಾಸ್ಟಿಕ್ ಕವರ್ಗಳು, ಕಸಗಳು, ಬಾಟಲ್ಗಳು ಬಿದ್ದಿದ್ವು. ನಾವೇನ್ ಅನ್ಕೊಂಡ್ವಿ ಅಂದ್ರೆ ನಮ್ ಜನಗಳು ಬೈಯಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ ಜನ ಎಷ್ಟೇ ಆದ್ರೂ ಬುದ್ಧಿ ಕಲಿಯಲ್ಲ, ಈ ತರ ಕಸನೆಲ್ಲ ಆ ಕಡೆ ಈ ಕಡೆ ಬಿಸಾಡ್ತಾರಂತ. ಇದು ಬರೀ ಅದೊಂದೇ ಪ್ಲೇಸ್ ಅಲ್ಲ, ನಮ್ ಬೆಂಗಳೂರಿಂದ ಅಯೋಧ್ಯ ಗಂಟ ಆ ಕಡೆ ಈ ಕಡೆ ಹಿಂಗೆ ಕಸ ಕಾಣಿಸ್ತಾ ಇತ್ತು. ಬಟ್ ನಮ್ದು 2 days ಟ್ರೈನ್ ಎಕ್ಸ್ಪೀರಿಯನ್ಸ್ ನಮ್ಗೇನ್ ಗೊತ್ತಾಯ್ತು ಅಂದ್ರೆ, ಈ ಫಾಲ್ಟ್ ಎಲ್ಲ ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ. ಯಾಕೆ ಅಂದ್ರೆ ಅವ್ರು ಪ್ರಾಪರ್ ಆಗಿ ಒಂದು ಡಸ್ಟ್ಬಿನ್ ಇಟ್ಟಿಲ್ಲ. ಮತ್ತೆ ನಾವು ಸ್ಟಾಫ್ ನು ಕೇಳಿದ್ರೆ ಅವ್ರು ಹೇಳಿದ್ರೆ ಈಸಿಯಾಗಿ ಹೇಳಿದ್ರು, ಈಚೆ ಕಡೆ ಬಿಸಾಕಿಲ್ಲ. ಸೊ ಈಚೆ ಬಿಸಾಕ್ರೆ ಆಬ್ವಿಯಸ್ಲಿ ಹಂಗೆ ಕಸ ಬಿದ್ದಿರುತ್ತೆ. ಸೊ ಇದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಲ್ಲ. ಮತ್ತೆ ನಾವು ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡೋಣ ಕಸನ. ಸೊ ಊಟ ಬಂದಿದೆ, ಊಟ ಆರ್ಡರ್ ಮಾಡಿದ್ವಿ. ಟ್ರೈನಲ್ಲಿ ಹೇಗಿದೆ ಊಟ ತೋರಿಸಿ ನೋಡಿ. 2 ಚಪಾತಿ ಕೊಟ್ಟಿದ್ದಾರೆ, ರೈಸ್, ದಾಲು, ಆಲೂಗಡ್ಡೆ, ಜ್ಯೂಸ್ ಬೇಕಾ? ಮನೆಯಿಂದ ಟೊಮೆಟೊ ಗೋಸ್ ತಂದಿದ್ದೀವಿ. ಚಪಾತಿ ಪರವಾಗಿಲ್ಲ, ಅದೇ ತಿಂತೀವಿ. ಬಿರಿಯಾನಿ ಅಂತ ಏನು ಕುಡಿತಾರೆ? ಉಪ್ಪಿಲ್ಲ, ಖಾರ, ಬೈ ಕಲರ್ ಆ್ಯಡ್ ಮಾಡ್ತಿದ್ದಾರೆ. ಸೋಯಾ ನೋಡಿ, ಇವರಿಬ್ರು ಎಂಜಾಯ್ ಮಾಡ್ತಾರೆ. ಹೆಂಗಿದ್ರೆ ತಿಂತಿದ್ದಾರೆ ಅಲ್ಲ, ಅವರಿಬ್ರು ತಿಂತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಮರ್ಯಾದಕ್ಕೆ ತುಂಬ ಕಷ್ಟ ತಿಂತಾ ಇದೀವಿ. ನೋಡ್ತಾ ನೋಡ್ತಾ ನಮ್ ಡೇ 2 ಕೂಡ ಎಂಡ್ ಆಯ್ತು. ಜೊತೆಗೆ ನಾವು ಕೂಡ ತುಂಬಾನೇ ಟಯರ್ಡ್ ಆದ್ವಿ. ಯಾಕಪ್ಪ ಅಂದ್ರೆ ನಮ್ ಡ್ರೈವರ್ ಅಣ್ಣ ಇದಾರಲ್ಲ, ಊರೆಲ್ಲ ಸುತ್ತಾಡ್ಸ್ಕೊಂಡು ನಾವ್ ಇಲ್ಲಿವರೆಗೂ 5 ಸ್ಟೇಟ್ ನೋಡ್ಕೊಂಡ್ ಬಂದಿದೀವಿ. ಸೊ ಬನ್ನಿ ನಿಮ್ಗೂ ತೋರಿಸ್ತೀನಿ ಯಾವ್ದೇ ಸ್ಟೇಟ್ ಹೋಗಿದ್ವಿ ನಾವು ಅಂತ. ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಂದ. ಅಲ್ಲಿಂದ ತಮಿಳ್ನಾಡಿಗೆ ಹೋಗಿ, ಆಮೇಲೆ ಆಂಧ್ರಾಗ್ ಹೋದ್ವಿ. ಮತ್ತೆ ನೋಡಿದ್ರೆ ಕರ್ನಾಟಕಕ್ಕೆ ಬಂದ್ವಿ. ಅಲ್ಲಿಂದ ಪುಣೆಗೆ ಹೋದ್ವಿ. ಮತ್ತೆ ಅಲ್ಲಿಂದ ಮಧ್ಯಪ್ರದೇಶ, ಅದಾದ್ಮೇಲೆ UP. ಫೈನಲ್ ಡೆಸ್ಟಿನೇಷನ್ ಬಂದು ಅಯೋಧ್ಯೆಗೆ ಹೋದ್ವಿ. ಅನ್ಕೊಂತಾ ಇದ್ದೀರಲ್ಲ ಇವರೇನಪ್ಪ ಊರೆಲ್ಲ ಸುತ್ತಾಕೊಂಡು ಹೋಗಿದಾರೆ ಅಂತ. ಹೌದು, ಬಿಕಾಸ್ ಆಫ್ ಟ್ರ್ಯಾಕ್ ಇಶ್ಯೂ ಮತ್ತೆ ಟ್ರೈನ್ ಡಿವೇಟ್ ಆಯ್ತು. ಅದ್ರಿಂದ ನಾವು ಊರೆಲ್ಲ ಸುತ್ತಾಕೊಂಡು ಹೋದ್ವಿ. ಫೈನಲಿ ನಾವು ಅಯೋಧ್ಯೆ ರೀಚ್ ಆದ್ವಿ. ಎಲ್ಲರಿಗೂ ನಮಸ್ಕಾರ. ಅಯೋಧ್ಯೆಯಿಂದ
ಆಫ್ಟರ್ 55+ ಅವರ್ಸ್ ಜರ್ನಿ ಮುಗಿಸ್ಕೊಂಡು ಈಗ ರೂಮ್ ಚೆಕ್ ಇನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಕೂಡ ನೋಡ್ಬೋದು ನನ್ನ ಅಮ್ಮ ಮತ್ತೆ ವಿಯಾನು ಎಷ್ಟು ಜೋಶಲ್ಲಿದ್ದಾರೆ ದೇವ್ರ ನೋಡಕ್ಕೆ ಅಂತ. ಸೊ ನೀವು ನಮ್ ಜೊತೆ ಬನ್ನಿ, ದೇವ್ರ ದರ್ಶನ ಮಾಡಕ್ ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೀಗ ಫಸ್ಟ್ ಹೋಗ್ತಿರೋ ಟೆಂಪಲ್ ಬಂದು ಹನುಮಾನ್ ಟೆಂಪಲ್. ಇಲ್ಲಿ ಆಂಜನೇಯ ಸ್ವಾಮಿಗೆ ಸ್ವೀಟ್ಸ್ ನ ಆಫರ್ ಮಾಡೋ ಪದ್ಧತಿ ಇದೆಯಂತೆ. ಸೊ ಅದಕ್ಕೆ ನಾವು ಈಗ ಸ್ವೀಟ್ಸು ಹೂವನ್ನೆಲ್ಲ ತಗೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತೀವಿ. ನಿಮ್ಗೆ ಎಲ್ಲೇ ನೋಡಿ ಎಲ್ಲೇ ಕೇಳಿಸ್ಕೊಂಡು ಜೈ ಶ್ರೀರಾಮ್ ಅನ್ನೋದೇ ಕೇಳಿಸ್ತು. ಆ ಫೀಲಿಂಗು ಆ ಸೌಂಡ್ಗೆ ನಮ್ಗೆ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ಸೊ ನೀವು ಯಾರು ಒಂದ್ಸತಿ ಲೈಫ್ ಟೈಮಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸೊ ಎಲ್ಲರೂ ಒಂದ್ಸತಿ ಅಯೋಧ್ಯೆ ವಿಸಿಟ್ ಕೊಟ್ಟಾಗ ಈ ದೇವಸ್ಥಾನಕ್ಕೆ ಹೋಗಿ ತುಂಬಾನೇ ಚೆನ್ನಾಗಿತ್ತು. ಸೊ ನಿಮ್ಗೆ ಅನ್ಸುತ್ತೆ ಇಲ್ಲಿ ಕ್ರೌಡ್ ಇತ್ತೆ ಅಂತ. ಹೌದು, ಕ್ರೌಡ್ ಇತ್ತು, ಬಟ್ ತುಂಬಾ ಫಾಸ್ಟ್ ಮೂವಿಂಗ್ ಇತ್ತು. ನಿಮ್ಗೆ ಏನಂದ್ರೆ ಒಂದು 15-20 ನಿಮಿಷದಲ್ಲಿ ದರ್ಶನ ಆಗೋಗುತ್ತೆ ದೇವರದು. ಫೈನಲಿ ಈಗ ಆಂಜನೇಯ ಸ್ವಾಮಿ ದರ್ಶನ ಆಯ್ತು. ಇವಾಗ ನಾವು ಹೋಗ್ತಿರೋದೇ ಬಂದು ಮೋಸ್ಟ್ ಅವೈಟೆಡ್ ಪ್ಲೇಸ್, ನಮ್ ರಾಮನ್ ನೋಡಕ್ ಹೋಗ್ತಾ ಇದೀವಿ. ಸೊ ನೀವು ನಮ್ ಜೊತೆ ಜಾಯ್ನ್ ಆಗಿ ಬನ್ನಿ, ರಾಮನ್ ದರ್ಶನ ಮಾಡೋಣ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹೀಗೆ ನನ್ನ ಮತ್ತೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. Bye.